ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಯಾವ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂತಂದರೆ, ನಾಳೆ ಬಂದು ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆ ಪ್ರಯುಕ್ತ ನಾವು ಯಾವುದಾದ್ರೂ ಒಂದು ಚಿಕ್ಕ ಅನುಷ್ಠಾನನ ಮಾಡಿದಾಗ ಮಹಾಲಕ್ಷ್ಮಿಗೆ ಹೇಗೆ ಮಹಾಲಕ್ಷ್ಮಿ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಹಾಗೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ನಾಳೆ ತುಂಬ ವಿಶೇಷವಾದ ಗುರುವಾರ ಇರೋದ್ರಿಂದ, ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಇರೋವಂಥ ಗುರುವಾರ ಇರೋದ್ರಿಂದ, ಅದು ಅಮಾವಾಸ್ಯೆ ಬಿದ್ದಿರೋದ್ರಿಂದ ನಾವು ಈ ಅನುಷ್ಠಾನನ ನಾವು ಮಾಡಬೇಕಾಗುತ್ತೆ. ಯಾಕೆ ನಾವು ಇದನ್ನು ಮಾಡಬೇಕು ಅಂದರೆ, ಜೀವನದಲ್ಲಿ ನಾವು ಏನೇನೋ ಆಸೆಗಳನ್ನೆಲ್ಲ ಇಟ್ಕೊಂಡಿರ್ತೀವಿ, ಅಂಥ ಆಸೆಗಳು ನಮಗೆ ಯಾವುದನ್ನು ಪರಿಪೂರ್ಣವಾಗಿ ಆಗ್ತಾ ಇಲ್ಲ ಅನ್ನೋದು ಭಯ ಇರುತ್ತೆ. ಯಾಕಂದರೆ ನಾವು ಅಷ್ಟೆಲ್ಲ ಪೂಜೆ ಮಾಡ್ತಿದ್ದೀವಿ, ಅಷ್ಟೆಲ್ಲ ವ್ರತಗಳು ಮಾಡ್ತಾ ಇದ್ದೀವಿ, ಆದರೂ ನಮಗೆ ಲಕ್ಷ್ಮಿ ಅನುಗ್ರಹ ಆಗ್ತಾ ಇಲ್ಲ ಅಂತ ಕೆಲವೊಬ್ಬರು ತುಂಬ ಆತಂಕದಲ್ಲಿರ್ತಾರೆ, ಭಯದಲ್ಲಿರ್ತಾರೆ. ಅಂಥವರಿಗೆ ನಾಳೆ ವಿಶೇಷವಾಗಿ ಈ ಅನುಷ್ಠಾನನ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಜೀವನದಲ್ಲಿ ಯಾವುದೇ ರೀತಿ ಆತಂಕ ಇರ್ಬೋದು, ನಿಮಗೆ ಏನೇ ಒಂದು ಇರ್ಬೋದು, ಆರೋಗ್ಯದ್ದು ಇರ್ಬೋದು, ಅಥವಾ ಜಾಬ್ದು ಇರ್ಬೋದು, ಅಥವಾ ಮದುವೆದು ಇರ್ಬೋದು, ಅಥವಾ ಸೈಟದ್ದು ಇರ್ಬೋದು, ಯಾವುದೇ ರೀತಿ ಆತಂಕ ಭಯಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸರಳವಾದ ಅನುಷ್ಠಾನ. ಆದರೆ ಇದಕ್ಕೆ ಬೇಕಾಗಿರೋದೇನು ಅಂದರೆ, ಸ್ವಲ್ಪ ತಾಳ್ಮೆಯಿಂದ ನಾವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಇದ್ರ ಪ್ರತಿಫಲ ನಮಗೆ 100ಕ್ಕೆ 100ರಷ್ಟು ಸಿಗಲಿಲ್ಲ ಅಂದ್ರೂ ಕೊನೆ ಪಕ್ಷ 80% ಆದರೂ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ನೀವು ನಾಳೆ ಅಮಾವಾಸ್ಯೆಯಲ್ಲಿ ಇದನ್ನು ಮಾಡಿಕೊಂಡ್ರೆ ಇನ್ನು ಮುಂದಿನ ತಿಂಗಳು ಅಮಾವಾಸ್ಯೆ ಅಷ್ಟರಲ್ಲಿ ನಿಮ್ಮ ಜೀವನದ ಬದಲಾವಣೆ ಆಗುತ್ತೆ. ನಿಮ್ಮ ಜೀವನದ ರೀತಿ ನೀತಿಗಳಲ್ಲಿ ಸ್ವಲ್ಪನಾದ್ರೂ ನಿಮಗೆ ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮಹಾಲಕ್ಷ್ಮಿನ ನಾವು ಯಾವಾಗಲೂ ಅಷ್ಟೇ ಒಂಟಿಯಾಗಿ ಯಾವತ್ತೂ ನಾವು ಮಹಾಲಕ್ಷ್ಮಿನ ಪೂಜೆ ಮಾಡೋಕ್ಕೆ ಹೋಗಬಾರ್ದು. ನಾವು ಒಂಟಿಯಾಗಿ ಮಹಾಲಕ್ಷ್ಮಿನ ನಾವು ಪೂಜೆ ಮಾಡಿದಾಗ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಅದು ನಮಗೆ ಅನುಗ್ರಹ ಸಿಗೋದಿಲ್ಲ. ಅದಕ್ಕೋಸ್ಕರ ನಾಳೆ ನಾನು ಕೊಡೋ ಅಂಥ ರೀತಿಯಲ್ಲಿ ನೀವು ಮಹಾಲಕ್ಷ್ಮಿ ಅನುಷ್ಠಾನನ, ಅದರಲ್ಲೂ ವಿಶೇಷವಾಗಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಆ ಕೃಷ್ಣ ಪರಮಾತ್ಮ ವಾಸುದೇವ ಖಂಡಿತವಾಗ್ಲೂ ನಿಮ್ಮ ಆಸೆನೆಲ್ಲ ಪೂರೈಸ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾವಾಗಲೂ ನಿಮ್ಮ ಕರ್ತವ್ಯ ನೀವು ಮಾಡಿ, ಫಲಾಫಲ ನನಗೆ ಬಿಡಿ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಕರ್ತವ್ಯನ ನಾವು ಮಾಡಿ ಬಿಟ್ಟಾಗ ನಾವು ಏನಾದರೂ ಪರಿಪೂರ್ಣವಾಗಿ ಒಳ್ಳೆ ಮನಸ್ಸಿಂದ ನಾವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗಂತ ನಾವು ಮಾಡಿದ ತಕ್ಷಣವೇ ಯಾವತ್ತೂ ಅಷ್ಟೇ ಅಂತೆ, ನಾವು ಯಾವುದೇ ಒಂದು ಪೂಜೆನ ಮಾಡಿದ ತಕ್ಷಣವೇ ನಿರೀಕ್ಷೆಗಳನ್ನ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬಾರ್ದು. ಅಯ್ಯೋ, ನಾನು ಇವತ್ತು ಈ ಪೂಜೆ ಮಾಡಿಬಿಟ್ಟಿದ್ದೀನಿ, ನಾಳೆ ಮಹಾಲಕ್ಷ್ಮಿ ನನಗೆ 1 ಕೋಟಿ ರೂಪಾಯಿ ಕೊಟ್ಬಿಡ್ತಾರೆ ಅಥವಾ 1 ಲಕ್ಷ ಕೊಟ್ಬಿಡ್ತಾರೆ ಅನ್ನೋ ದುರಾಸೆ ಮನಸ್ಸಿಂದ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಇಲ್ಲ, ಮಹಾಲಕ್ಷ್ಮಿ ತಾಯಿ ನಮಗೆ ಇವತ್ತಲ್ಲ ಅಂದ್ರೂ ನಾಳೆ ನಮಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಮಾಡಿದಾಗ ಖಂಡಿತವಾಗ್ಲೂ ನೀವು ಯಾವುದೋ ಒಂದು ಕೆಲಸದಲ್ಲಿ ಯಾವುದೋ ಒಂದು ಆತಂಕದಲ್ಲಿರ್ತೀರಾ, ಅಥವಾ ಯಾವುದೋ ಒಂದು ಒತ್ತಡದಲ್ಲಿರ್ತೀರಾ, ಯಾವುದೋ ಒಂದು ಭಯದಲ್ಲಿರ್ತೀರಾ, ಅದು ಖಂಡಿತವಾಗ್ಲೂ ನಿಮಗೆ ಒಂದಲ್ಲ ಒಂದು ದಿನ ಅಂದರೆ ಈ ಸಮಯದಲ್ಲಿ ನೀವು ಮಾಡಿದ ಈ ಪೂಜಾ ಅನುಷ್ಠಾನದ 1 ತಿಂಗಳೊಳಗಡೆ ಅದು ಖಂಡಿತವಾಗ್ಲೂ ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಯಾವತ್ತು ಮಾಡಬೇಕಾಗುತ್ತೆ ಇದನ್ನು, ನೀವು ಏನು ಮಾಡಬೇಕು ಅಂತ ಅಂದರೆ, ಇದಕ್ಕೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು, ನೀವು ಅರಳಿ ಎಲೆನ ನೀವು ತೊಗೊಂಬರ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾನು ಇದನ್ನು ಇಲ್ಲಿ ಮಾಡಿ ನೋಡಿ, ನಾನು ಯಾಕೆ ಮೊದಲೇ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಇದನ್ನು ನೀವು ಮಾಡೋದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಯಾಕಂದರೆ ಬೇಗ ಈ ಬೀಜಾಕ್ಷರ ಮಂತ್ರಗಳನ್ನೆಲ್ಲ ಇಲ್ಲಿ ಬರೆಯುವಾಗ ಅಕ್ಷರಗಳೆಲ್ಲ ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಮೊದಲೇ ಬರೆದು ನಿಮಗೆ ತೋರಿಸೋಣ ಅಂತ ಹೇಳಿ ಬರೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಬೇಕಾಗಿರೋ ಅಂಥದ್ದು ಎಲೆಗಳು ಬಂದು ನೋಡಿ, ಇಲ್ಲಿ 4 ಎಲೆ ಬೇಕಾಗುತ್ತೆ, ಆಮೇಲೆ ಇಲ್ಲಿ ಬಂದು 2 ಎಲೆ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ಚಿಕ್ಕ ಚಿಕ್ಕ ಎಲೆಗಳನ್ನ ನೋಡಿ, ಒಂದು ಸ್ವಲ್ಪ ದೊಡ್ಡ ಎಲೆಗಳನ್ನ ನೀವು ತೊಗೊಂಬನ್ನಿ. ಅಕಸ್ಮಾತ್ ಈ ಥರದ್ದು ದೊಡ್ಡ ಎಲೆಗಳು ಸಿಕ್ಕಿದಾಗ ಖಂಡಿತವಾಗ್ಲೂ ತೊಗೊಂಬನ್ನಿ. ಯಾಕಂದರೆ ನಾವು ಬರೆಯುವಂಥ ಬೀಜಾಕ್ಷರಿ ಮಂತ್ರಗಳು ಈ ದೊಡ್ಡ ಎಲೆಯಲ್ಲಿ ನೀವು ಬರೆದಾಗ ಪರಿಪೂರ್ಣವಾಗಿ ಕಾಣುತ್ತೆ.
ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ನಾವು ಅರಳಿ ಮರದ ಎಲೆಯಲ್ಲಿ ನಾವು ಬರಿಬೇಕು ಅಂತ ಅಂದರೆ, ಅದರಲ್ಲೂ ಮಾರ್ಗಶಿರ ಮಾಸದ ಗುರುವಾರ ಇರೋದ್ರಿಂದ ರಾಯರ ಸಮೇತ ನೀವು ಮಾಡಿದ್ದೆ ಆದರೆ, ಅದರಲ್ಲೂ ಗುರುಗಳ ಸಮೇತ ನಾವು ಯಾವುದೇ ಒಂದು ಕಾರ್ಯನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಯಾವುದೇ ಕಷ್ಟದಲ್ಲಿದ್ರೂ ನಾವು ಆ ಕಷ್ಟನ ರಾಯರು ನಮಗೆ ಪರಿಹಾರ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ಗಣಪತಿ ಸಮೇತ ನಾವು ಆರಾಧನೆನ ಮಾಡಲೇಬೇಕಾಗುತ್ತೆ. ಗಣಪತಿನ ಬಿಟ್ಟು ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಅದು ಪರಿಪೂರ್ಣ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ನಿಮಗೆ ಇದನ್ನು ಹೇಳ್ಕೊಡ್ತಾ ಇರೋದು. ಅದರಲ್ಲೂ ಮುಖ್ಯವಾಗಿ ನಾಳೆ ಬಂದು ನೀವು ಮುಖ್ಯವಾಗಿ ನಾಳೆ ಅಮಾವಾಸ್ಯೆ ಪೂಜೆ ಮಾಡೋ ಅಂಥದ್ದು ಸಂಜೆ ಟೈಮಲ್ಲಿ ಇದನ್ನು ಮಾಡಿ. ಬೆಳಗ್ಗೆ ಹೊತ್ತು ನೀವು ಈ ಎಲೆನ ಕಿತ್ಕೊಂಡ್ಬಂದು ಮಧ್ಯಾಹ್ನದಷ್ಟೊತ್ತಿಗೆ ನೀವು ಎಲ್ಲ ರೆಡಿ ಮಾಡ್ಕೊಂಡಿರಿ. ಅದರಲ್ಲೂ ಸಾಧ್ಯವಾದಷ್ಟು ನಾಳೆ ಅಮಾವಾಸ್ಯೆ ಪೂಜೆ ಮಾಡೋ ಅಂಥವ್ರು ಖಂಡಿತವಾಗ್ಲೂ ನಾನ್ ವೆಜ್ ತಿಂದಿದ್ರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ನಾನ್ ವೆಜ್ ತಿಂದು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಮಾಡಿದ್ದು ಪ್ರತಿಫಲ ಸಿಕ್ಕೋದಿಲ್ಲ. ಆಮೇಲೆ ನೀವು ನಾಳೆ ಒಂದೇ ದಿನ ಮಾಡಬೇಕಾ ಅಂತ ಕೇಳ್ಬೋದು. ಆದರೆ ಇದನ್ನು ನೀವು ಶನಿವಾರ ಒಂದು ದಿನ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ದಿನಗಳಲ್ಲೂ ಮಾಡ್ಕೊಬೋದು. ಆದರೆ ನಾಳೆ ನಾನು ಯಾಕೆ ಮಾಡಿ ಅಂತಿದ್ದೀನಿ ಅಂದರೆ, ಗುರುವಾರ ಬಂದಿರೋದ್ರಿಂದ ಮಾಡ್ಕೊಳ್ಳೋದ್ರಿಂದ ಈ ಚಿಕ್ಕ ಅನುಷ್ಠಾನನ ಮಾಡ್ಕೊಳ್ಳೋದ್ರಿಂದ ರಾಯರ ಅನುಗ್ರಹ ನಮಗೆ ಪರಿಪೂರ್ಣವಾಗಿ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಮನೇಲಿ ಅಮಾವಾಸ್ಯೆ ಪೂಜೆಗೆ ಎಲ್ಲ ರೀತಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರ. ಫೋಟೋ ಇಟ್ಟಿರ್ತೀರ, ಪೂಜೆ ಮಾಡಿರ್ತೀರ, ತುಪ್ಪ ದೀಪ ಹಚ್ಚಿರ್ತೀರ, ಎಲ್ಲ ಮಾಡಿರ್ತೀರ. ಅದಾದಮೇಲೆ ನೀವು ದೇವರ ಮುಂದೆ ನೀವು ಮಾಮೂಲಿ ಪೂಜೆ ಎಲ್ಲ ಮಾಡಿರ್ತಾರಲ್ಲ, ಅದ್ರ ಮುಂದೆಗಡೆ ನೀವು ಏನು ಮಾಡಬೇಕು ಅಂದರೆ, ನೋಡಿ ಇಲ್ಲಿ ಗಮ್ಮನ್ನ ಬೀಜಾಕ್ಷರಿ ಮಂತ್ರನ ನಾನು ಬರೆದಿದ್ದೀನಲ್ವಾ, ಈ ಗಮ್ಮನ್ನ ಬೀಜಾಕ್ಷರಿ ಮಂತ್ರ ಬರೆದಿರೋ ಅಂಥ ಎಲೆ ಮೇಲೆ ನೀವು ಗಣೇಶಂದೇನಾದರೂ ವಿಗ್ರಹ ಇದ್ದರೆ ಆ ವಿಗ್ರಹನ ಇಲ್ಲಿ ಇಡಿ. ಗಮ್ಮನ್ನದನ್ನ ಇಲ್ಲಿ ಗಣೇಶಂದು ನೀವು ಇಟ್ಟಾಗ ಗಣೇಶನ ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೋಸ್ಕರ ನೀವು ಈ ಗಮ್ಮನನ್ನು ನೀವು ಇಡಬೇಕಾಗತ್ತೆ. ಆಮೇಲೆ ನೀವು ಇಲ್ಲಿ ಮುಂದೆಗಡೆ ನೀವು ಏನು ಮಾಡಬೇಕು ಅಂತಂದರೆ, ರಾಯರದು ಏನಾದರೂ ಚಿಕ್ಕದು ವಿಗ್ರಹಗಳಿದ್ದರೆ ಅದನ್ನು ನೀವು ಇಲ್ಲಿ ಇಡ್ಬೋದು. ಇಲ್ಲ ನಮ್ಮ ಹತ್ರ ರಾಯರ ವಿಗ್ರಹಗಳಿಲ್ಲ ಅಂದರೆ ಪರವಾಗಿಲ್ಲ, ಮನಸ್ಸಲ್ಲಿ ನೀವು ರಾಯರನ್ನ ಸಂಕಲ್ಪ ಮಾಡ್ಕೊಳ್ಳಿ. ರಾಯರನ್ನ ನೀವು ಕರೆದಿದ್ದೀವಿ, ನಾವು ಈ ಪೂಜೆಗೆ ಕರೆದಿದ್ದೀವಿ ಅಂತ ತಿಳ್ಕೊಂಡು ನೀವು ಇಲ್ಲಿ ರಾಯರ ಹೆಸರು ಹೇಳ್ಬಿಟ್ಟು ಒಂದು ಸ್ವಲ್ಪ ಅಕ್ಷತೆನ ನೀವು ಇಲ್ಲಿ ಹಾಕಿ, ಸರಿನಾ? ಅಕ್ಷತೆ ಹಾಕಿದಾಗ ಇಲ್ಲಿ ರಾಯರು ಬಂದಿದ್ದಾರೆ ಅಂತ ಅನಿಸುತ್ತೆ ನಿಮಗೆ, ಸರಿನಾ? ಅದಾದಮೇಲೆ ನೀವು ಏನು ಮಾಡಬೇಕು, ಮಹಾಲಕ್ಷ್ಮಿನ ನೀವು ಕರೆಯೋದಕ್ಕಿಂತ ಮುಂಚೆ ನೀವು ಕೃಷ್ಣನ ಕರೆಬೇಕಾಗುತ್ತೆ. ಅಂದರೆ ವಾಸುದೇವನ್ನ ನೀವು ಕರೆಬೇಕಾಗುತ್ತೆ. ಯಾವುದೇ ಒಂದು ಪೂಜೆನ ಮಾಡುವಾಗ ಗಂಡ ಹೆಂಡತಿ ಸಮೇತ ನಾವು ಕರೆದು ಮಾಡಿದಾಗ ಅದಕ್ಕೆ ಪೂರ್ಣ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನೀವು ನೋಡಿ, ಈ 2 ಎಲೆಯಲ್ಲಿ ನೀವು ಓಂ ವಾಸುದೇವಾಯ ನಮಃ ಅಂತ ಬರ್ಕೊಬೇಕಾಗುತ್ತೆ. ಇಲ್ಲಿ ನೀವು ವಾಸುದೇವಾಯ ನಮಃ ಅಂತ ಬರ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಈ 2 ಮಧ್ಯ ನೀವು ಕೃಷ್ಣನ ವಿಗ್ರಹಗಳಿದ್ರೆ, ಕೃಷ್ಣನ್ ಏನಾದರೂ ನಿಮ್ಮ ಮನೆ ವಿಗ್ರಹಗಳಿದ್ರೆ ಅದನ್ನು ನೀವು ಸೇರಿಸ್ಬಿಟ್ಟು ನೀವು ಕೃಷ್ಣನ ವಿಗ್ರಹನ ಇಲ್ಲಿ ಇಟ್ಕೊಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಇರ್ಬೋದು, ಚಿಕ್ಕ ಕೃಷ್ಣ ಇರ್ಬೋದು, ದೊಡ್ಡ ಕೃಷ್ಣ ಇರ್ಬೋದು, ಯಾವುದೇ ಕೃಷ್ಣನ ವಿಗ್ರಹಗಳಿದ್ರೆ ಅದನ್ನು ನೀವು ಇದ್ರ ಹತ್ರ ನೀವು ಇಟ್ಕೊಬೋದು. ಆಮೇಲೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ನೋಡಿ ಇಲ್ಲಿ ಓಂ ಶ್ರೀಂ ಐಂ ಅಂದರೆ ಮಹಾಲಕ್ಷ್ಮಿ ಬೀಜಾಕ್ಷರಿ ಮಂತ್ರನ ನಾನಿಲ್ಲಿ ಬರೆದಿದ್ದೀನಿ. ಆ ಬೀಜಾಕ್ಷರಿ ಮಂತ್ರಗಳ ಹತ್ರ ನೀವು ಇಲ್ಲಿ ಮುಂದೆಗಡೆ ನೀವು ಮಹಾಲಕ್ಷ್ಮಿ ವಿಗ್ರಹನ ನೀವು ಇಡಬೇಕಾಗುತ್ತೆ. ಅಂದರೆ ಈ ಎಲೆಗಳೆಲ್ಲ ನೀವು ಜೋಡಿಸ್ಕೊಬೇಕು. ಇಲ್ಲಿ ನನಗೆ ಜಾಗ ಇಲ್ಲಿ ಡೆಮೋ ಥರ ತೋರಿಸ್ತಾ ಇದ್ದೀನಿ, ಯಾಕಂದರೆ ನನಗೆ ಹೆಂಗೆ ಮಾಡೋದು ಅಂತ ನಾನು ಇಲ್ಲಿ ತೋರ್ಸೋಕ್ಕಾಗೋದಿಲ್ಲ. ನೀವು ನಿಮ್ಮ ಅನುಕೂಲ ಹೆಂಗಿದೆ ಹಂಗೆ ನೀವು ಇದನ್ನು ಜೋಡಿಸ್ಕೊಳ್ಳಿ. ಒಟ್ಟಿನಲ್ಲಿ ಓಂ ವಾಸುದೇವಾಯ ನಮಃ ಅನ್ನೋದು ಕೃಷ್ಣನ ತವ ಇರಬೇಕಾಗುತ್ತೆ, ಇದು ಬಂದು ಗಣೇಶನ ಹತ್ರ ಇರಬೇಕಾಗುತ್ತೆ, ಇದು ಬಂದು ಮಹಾಲಕ್ಷ್ಮಿ ತವ ನೀವು ಇಡಬೇಕಾಗುತ್ತೆ. ಈ ರೀತಿ ನೀವು ಇಟ್ಟಾಗ ನಿಮಗೆ ನಾರಾಯಣ ಸಮೇತ ಅಂದರೆ ವಾಸುದೇವ ಸಮೇತ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಆಗಮಿಸ್ತಾರೆ. ಅದರಲ್ಲೂ ಗಣೇಶನ ಸಮೇತ ಗುರುರಾಯರ ಸಮೇತ ನೀವು ಕರೆದಾಗ ನಾಳೆ ನೀವು ಏನು ಕೇಳ್ಕೊತೀರೋ, ಯಾವ ಉದ್ದೇಶಕ್ಕೆ ನೀವು ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ದೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಈ ಎಲೆಗಳೆಲ್ಲ ಜೋಡಿಸಿ ನೀವು ಪೂಜೆ ಮಾಡಿದ ನಂತರ ನೀವು ಇನ್ನೂ ಒಂದು ಮುಖ್ಯವಾದ ಕೆಲಸನ ಖಂಡಿತವಾಗ್ಲೂ ನಾಳೆ ಮಾಡಲೇಬೇಕು. ಏನು ಮಾಡಬೇಕು ಅಂತ ಅಂದರೆ, ನೀವು ಈ ಪೂಜೆ ಎಲ್ಲ
ಮಾಡಿದ ನಂತರ ಒಂದು ಕೆಂಪು ರತ್ನೀರು ನಿಮಗೆ ನನ್ನ ವಿಡಿಯೋದಲ್ಲಿ ಆಗಲೇ ಮಾಡಾಕಿದ್ದೀನಿ. ಕೆಂಪು ರತ್ನೀರು ಅಂತಾರೆ, ಅದನ್ನು ಆರತಿ ಅಂತ ಹೇಳ್ತಾರೆ. ಆ ಆರತಿನ ನೀವು ನಾಳೆ ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ನೀವು ನಾಳೆ ಕೆಂಪು ಆರತಿನ ನೀವು ಮಾಡಿದ್ದೆ ಆದರೆ, ಖಂಡಿತವಾಗ್ಲೂ ಗಂಡ ಹೆಂಡತಿ ಸಮೇತ ನೀವು ಆರತಿ ತೆಗೆದಿದ್ದೆ ಆದರೆ, ನಿಮ್ಮ ಮನೆಯಲ್ಲಿ ಯಾವುದೇ ಥರದ ದುಷ್ಟಶಕ್ತಿಗಳಿರಲಿ, ನಕಾರಾತ್ಮಕ ಶಕ್ತಿಗಳಿರಲಿ, ಅಥವಾ ನಿಮಗೆ ಯಾರೇ ತೊಂದರೆ ಕೊಡ್ತಾ ಇರಲಿ, ಯಾವ ಶತ್ರು ಕಾಟಗಳಿರಲಿ, ಅಥವಾ ಪಿತೃದೋಷಗಳಿರಲಿ, ಅಥವಾ ಸಾಡೆ ಸಾತಿ ಇರಲಿ, ಅಥವಾ ನಿಮಗೆ ಕುಜದೋಷ ಇರಲಿ, ಅಥವಾ ಕೇತು ದೋಷ ಇರಲಿ, ಅಥವಾ ರಾಹು ಮತ್ತು ಕೇತುಗಳದ್ದು ಏನಾದರೂ ದೋಷಗಳಿದ್ರೂ ಸಹ ಅದು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೀನಿ. ಅದರಲ್ಲೂ ನೀವು ಅಮಾವಾಸ್ಯೆ ಇರೋದ್ರಿಂದ ಮಹಾಲಕ್ಷ್ಮಿಗೆ ಕತ್ಲಲ್ಲಿ ನಾವು ಇರೋಂಥ ಅಮಾವಾಸ್ಯೆಗೆ ನಾವು ಬೆಳಕನ್ನು ನಾವು ತೋರಿಸಿದ್ದೆ ಆದರೆ ಆ ಮಹಾಲಕ್ಷ್ಮಿಗೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ನೀವು ರತ್ನನ ನೀವು ಯಾವ ರೀತಿ ತೆಗಿಬೇಕು ಅಂತ ಅಂದರೆ, ಮೊದಲು ನೀವು ದೇವರಿಗೆ ತೆಗೆದು ಆ ನಂತರ ಮೂಲೆ ಎಲ್ಲೆಲ್ಲಿದೆ ನಿಮ್ಮ ಮನೆ ಪ್ರತಿಯೊಂದು ಮೂಲೆಗೂ ಆರತಿನ ಮಾಡಿ. ಯಾಕಂದರೆ ಒಂದೊಂದು ಮೂಲೆಯಲ್ಲೂ ಒಂದೊಂದು ದೇವತೆಗಳಿರುತ್ತಾರೆ. ಆ ದೇವತೆಗಳಿಗೆಲ್ಲ ನೀವು ಆರತಿ ಮಾಡಿ ಆ ನಂತರ ಅದನ್ನು ನೀವು ಹೊಸಲಿಂದ ಆಚೆ ತೆಗೆದು 3 ಡ್ರಾಪ್ನ ನೀವು ಬಾಗಿಲಿಗೆ ಬಿಟ್ಟಾಗ ಯಾವುದೇ ರೀತಿ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿರೋ ಅದೆಲ್ಲ ಹೋಗುತ್ತೆ. ಮನೆ ಬಾಗಿಲಿಗೂ ಸಹ ನೀವು ಆರತಿನ ಮಾಡಬೇಕಾಗುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ದೇ ನಾಳೆ ಮಾಡಿ. ಯಾಕೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನೋಡಿ, ನಾವು ಕೆಲವೊಂದು ಪೂಜಾ ಪದ್ಧತಿಗಳನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮಗೆ ಆ ದೋಷ ಇದೆ ಈ ದೋಷ ಇದೆ ಅಂತೇಳಿ ಅದಕ್ಕೆಲ್ಲ ನಾವು ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿರಲ್ಲ. ಆದರೆ ಪ್ರಕೃತಿಯಲ್ಲಿ ಸಿಗುವಂಥ ಚಿಕ್ಕ ಪುಟ್ಟ ವಸ್ತುಗಳನ್ನ ನಾವು ಬಳಸ್ಕೊಂಡು ನಾವು ಪೂಜಾ ಅನುಷ್ಠಾನಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ನಮಗೆ 1000 ಪಟ್ಟು ಕೋಟಿ ಪಟ್ಟು ದುಡ್ಡು ಸಿಗಲಿಲ್ಲ ಅಂದರೂ ನಮಗೆ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಖಂಡಿತವಾಗೂ ಮಹಾಲಕ್ಷ್ಮಿ ನಾರಾಯಣ ಸಮೇತ ನಮಗೆ ಒದಗಿಸಿ ಕೊಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಎಲೆಗಳನ್ನ ನೀವು ತಂದಾದ್ಮೇಲೆ ನೀರಿನ ಅಂಶ ಇರುವಾಗ ಖಂಡಿತವಾಗ್ಲೂ ಬರೆಯೋಕ್ಕೆ ಹೋಗಬೇಡಿ. ನೀವು ಬರೆದಾಗ ಅದು ಖಂಡಿತವಾಗ್ಲೂ ಬರಲ್ಲ. ಯಾಕಂದರೆ ಅಕ್ಷರಗಳು ನೀರಿದ್ದಾಗ ಎಲ್ಲ ಡ್ರಾಪ್ ಆಗಿ ಎಲ್ಲ ಕದ್ಲುಕೊಂಡ್ಬಿಡ್ತವೆ ಅಕ್ಷರಗಳು. ಅದಕ್ಕೆ ನೀವು ಎಲೆನ ತಂದಮೇಲೆ ಚೆನ್ನಾಗಿ ಅದನ್ನು ಸ್ವಲ್ಪ ನೀರಲ್ಲಿ 1 ಡ್ರಾಪ್ ಗಂಟ್ಲ ಹಾಕ್ಕೊಂಡು ತೊಳೆದ್ಬಿಟ್ಟು ನೀವು ಅದನ್ನು ಒಣಬಟ್ಟೆಯಿಂದ ಎಲ್ಲ ಸೀಟ್ಬಿಟ್ಟು ಆ ನಂತರ ನೀವು ಇದನ್ನು ಬರೀರಿ. ಬರೆಯುವಾಗ ನೀವು ಗಂಧದ ಚಕ್ಕೆನ ತೊಗೊಳ್ಳಿ. ಗಂಧದ ಚಕ್ಕೆ ಜೊತೆ ಸ್ವಲ್ಪ ಅರಿಶಿಣ ಪುಡಿನ ನೀವು ಬೆರೆಸ್ಕೊಂಡು ಅದ್ರ ಜೊತೆ ನೀವು ಇದನ್ನು ಬರೀರಿ. ಇದನ್ನು ನೀವು ಬರೆಯುವಾಗ ನಿಮ್ಮ ಇಷ್ಟ, ನೀವು ಕೈಯಲ್ಲಾದರೂ ಬರಿಬೋದು, ಇಲ್ಲ ಅಂದರೆ ನೀವು ಕಡ್ಡಿಲಾದರೂ ಬರಿಬೋದು. ನಿಮ್ಮ ಇಷ್ಟ, ನಿಮಗೆ ಹೆಂಗೆ ಬರೆಯೋಕ್ಕೆ ಅನುಕೂಲ ಆಗುತ್ತೋ ಆ ರೀತಿ ನೀವು ಬರೆದು ಖಂಡಿತವಾಗ್ಲೂ ನೀವು ಈ ರೀತಿ ಪೂಜೆನ ಮಾಡ್ಕೊಳ್ಳಿ. ಅದರಲ್ಲೂ ನಾಳೆ ನೀವು ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ಅಷ್ಟೋತ್ತರನ ನೀವು ಹೇಳ್ಕೊಳ್ಳಿ. ಆಮೇಲೆ ಕೃಷ್ಣ ಅಷ್ಟೋತ್ತರ ಕೂಡ ಹೇಳ್ಕೊಳ್ಳಿ. ಅದನ್ನು ನೀವು ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ವಿಷ್ಣು ಸಹಸ್ರನಾಮ ಇದ್ದರೆ ಅದನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಯಾಕಂದರೆ ವಿಷ್ಣು ಸಹಸ್ರನಾಮನ ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ದೋಷಗಳಿರ್ಬೋದು, ಜಗಳಗಳಿರ್ಬೋದು, ಅಥವಾ ಕಿತ್ತಾಟ ಇರ್ಬೋದು, ಅಥವಾ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ಬೋದು, ಅದೆಲ್ಲನೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ಸಾಧ್ಯವಾದರೆ ನಾಳೆ ನಿಮ್ಮ ಕೈಯಲ್ಲಿ ಏನಾದ್ರೂ ಅಂದರೆ ನಿಮ್ಮ ಮನೆಯಲ್ಲಿ ಬರೋವಂಥ ಅತಿಥಿಗಳಿಗೆ ನಿಮ್ಮ ಕೈಯಲ್ಲಿ ಏನಾದರೂ ಊಟದ ವ್ಯವಸ್ಥೆ ಮಾಡೋ ಚೈತನ್ಯ ಇದ್ದರೆ, ಅಂದರೆ ಮಾಡ್ತೀವಿ ನಾವು ಊಟದ ವ್ಯವಸ್ಥೆ ಅನ್ನೋದಾದರೆ, ಒಂದು 5 ಜನ ಮುತ್ತೈದೆಯರಿಗೆ ನೀವು ಅರಿಶಿನ ಕುಂಕುಮ ಕೊಟ್ಟು ಊಟನ ಹಾಕಿ. ಅದರಿಂದ ಲಕ್ಷ್ಮಿಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ನೀವು ಬಾಗ್ನ ಕೊಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ. ಏನಪ್ಪ ಬಾಗ್ನ ಗಿಗ್ನ ಎಲ್ಲ ಕೊಡಿ, ನಮಗೆ ನಮ್ಮ ಹತ್ರ ದುಡ್ಡಿರಲ್ಲ, ಇವ್ರು ಹಿಂಗೆ ಹೇಳ್ತಾರೆ ಅಂತ ಅಂದ್ಕೊಂಬಿಡಿ. ಇದ್ದರೆ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಸರಿನಾ ಫ್ರೆಂಡ್ಸ್? ನೋಡಿ, ನನಗೆ ಗೊತ್ತಿರೋಷ್ಟು ಇಷ್ಟು ಪುಟ್ಟ ಮಾಹಿತಿಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.